ತುಂಬ ಜನ ನನಗೆ 1 ಮಾರ್ಕ್ಸ್ಗೆ ಡೌಟ್ ಇದೆ. ಸೊ 1 ಮಾರ್ಕ್ಸ್ ಮೇಲೆ ವಿಡಿಯೋನ ಹಾಕಿ ಅಂತ ಕೇಳ್ತಾನೆ ಇದ್ರಿ. ಅಂದರೆ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ, ನಾನು ಯಾವ ಥರ ಓದ್ಕೊಬೇಕು, ಮ್ಯಾಥ್ಸ್ ಆಫ್ ಫಾಲೋಯಿಂಗಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ, ಈ ಥರ ಎಲ್ಲ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಗೆ ಏನೇನು ಬರುತ್ತೆ ನಿಮಗೂ ಗೊತ್ತು. ಮಲ್ಟಿಪಲ್ ಚಾಯ್ಸ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಹಾಗೂ ಮ್ಯಾಥ್ಸ್ ದ ಫಾಲೋಯಿಂಗ್ ಇದೆ ಅಲ್ವಾ. ಸೊ ಇದರಲ್ಲಿ ನಿಮಗೆ ಏನು ಓದ್ಕೊಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನೀವು ಮೇನ್ ಈ ಮಲ್ಟಿಪಲ್ ಚಾಯ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಿರೋದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂತಹ 1 ಅಂಕದ ಪ್ರಶ್ನೆಗಳೇನಿದೆಯೋ ಅದನ್ನು ನೀವು ಕಂಪ್ಲೀಟಾಗಿ ನೋಡ್ಕೋಬೇಕಾಗತ್ತೆ. ಅದರಲ್ಲೇ ನಿಮಗೆ ಒಂದು 75% ಅಷ್ಟು ಅದರಲ್ಲೇ ಬರುವಂಥದ್ದು. ಓಕೆನಾ, ಏನು 1 ಅಂಕದ ಪ್ರಶ್ನೆ ಇದೆಯೋ ಅದರಲ್ಲೇ ಬರುತ್ತೆ. ಇನ್ನೊಂದು 15% ಓನಾಗಿ ಕೇಳೋ ಚಾನ್ಸಸ್ ಇರುತ್ತೆ. ಅಂದರೆ ಎಲ್ಲೋ ಅವರೇ ಚಾಪ್ಟರ್ಗಳ ಮಧ್ಯೆ ಎತ್ಕೊಂಡು ಕೇಳಿರ್ತಾರೆ. ಬಟ್ ಅದೇನು ಅವ್ರು ಕಷ್ಟದ ಥರ ಏನು ಕೇಳಿರಲ್ಲ, ಟ್ವಿಸ್ಟ್ ಎಲ್ಲ ಏನಿರಲ್ಲ, ಸಿಂಪಲ್ ಆಗಿ ಕೇಳಿರ್ತಾರೆ. ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ ಇನ್ನು 10% ಏನಿದೆ ಅಲ್ವಾ ಇದು ಯಾವ ರೀತಿ ಇರುತ್ತೆ ಅಂದರೆ, ಒಂದು ಚಾಪ್ಟ್ರಲ್ಲಿ ಒಂದಷ್ಟು ಲೈನ್ಸ್ನ ತೊಗೊಂಡಿರ್ತಾರೆ ಅಥವಾ ಒಂದು ಡೈಲಾಗನ್ನು ಎತ್ಕೊಂಡಿರ್ತಾರೆ. ಅದರಲ್ಲಿ ಏನೋ ಒಂದು ಕ್ವಶನ್ನ ಫ್ರೇಮ್ ಮಾಡಿ ಕೇಳ್ತಾರೆ ನಿಮಗೆ. ಅದು ನಿಮಗೆ ನಾನು ಮಾಡೆಲ್ ಪೇಪರ್ ಎಕ್ಸಾಂಪಲ್ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಇದು ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾವ ಚಾಪ್ಟರ್ಸಿಂದ ಕೊಡ್ತಾರೆ ಅಂತ ಹೇಳಬಲ್ಲೆ. ಅಂದರೆ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮೊದಲಿಗೆ ಪದ್ಯದ ಸೈಡಲ್ಲಿ ನೋಡೋದಾದರೆ, ಕದಡಿದ ಸಲಿಲಂ ತಿಳಿವಂದದೆ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಶಿಲುಬೆ ಏರಿದ್ದಾನೆ. ಈ 3 ಪದ್ಯಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಗದ್ಯದ ಸೈಡ್ ಬಂದರೆ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ವಾಲ್ಪರೆಯ ಅಭಿವೃದ್ಧಿ ತಂದ ದುರಂತ, ಕನ್ನಡವನ್ನು ಕಟ್ಟುವ ಕೆಲಸ. ಈ 3 ಚಾಪ್ಟರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ದೀರ್ಘ ಗದ್ಯದಲ್ಲಿ ಅವ್ರು ಎಲ್ಲಿಂದ ಬೇಕಾದರೂ ಕೇಳ್ಬೋದು, ಅದು ನಾವು ಹೇಳೋಕ್ಕಾಗಲ್ಲ. ಇನ್ನು ಮ್ಯಾಥ್ಸ್ ದ ಫಾಲೋಯಿಂಗ್ ನೋಡೋದಾದರೆ, ಇದರಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಇರೋದು ಪದ್ಯದ ಸೈಡಲ್ಲೇ. ಏನಿಲ್ಲ, ಪದ್ಯವನ್ನು ಯಾರು ಬರೆದಿದ್ದಾರೆ, ಅಂದರೆ ಪದ್ಯದ ಕವಿ ಯಾರು, ಮತ್ತು ಅದರ ಆಕರ ಗ್ರಂಥ ಯಾವುದು ಅಂತ ನೋಡ್ಕೊಳ್ಳಿ. ಆಕರ ಗ್ರಂಥ ಅಂದರೆ ಕೃತಿ, ಗೊತ್ತಿದೆ ಅಲ್ವಾ, ಆಕರ ಕೃತಿ ಅಂತಲೇ ಒಂದಿರುತ್ತೆ. ನಿಮ್ಮ ಪಾಠಗಳ ಹಿಂದೆಗಡೆ ಬ್ಯಾಕ್ ಶೀಟಲ್ಲಿ ಇರುತ್ತೆ, ಅದು ನಿಮಗೆ ನೋಡಿ ಈ ಥರ ಇರುತ್ತೆ. ಸೊ ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನೀವು ಕವಿ ಪರಿಚಯವನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಂಕಿತ ನಾಮ ಆಗಿರ್ಬೋದು, ಅಥವಾ ಅವರ ಕಾಲ ಆಗಿರ್ಬೋದು, ಅಥವಾ ಅವರ ಒಂದು ಹುಟ್ಟೂರಾಗಿರ್ಬೋದು, ಅಥವಾ ಅವ್ರದ್ದು ಇಂಪಾರ್ಟೆಂಟ್ ಇರುವಂತಹ 1-2 ಕೃತಿಗಳಾಗಿರ್ಬೋದು. ಈ ರೀತಿ ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಿರೋದೇನು, ಕವಿಗಳ ಹೆಸರು, ಮತ್ತು ಆಕರ ಗ್ರಂಥ ಏನಿದೆ ಅದು, ಮತ್ತು ಅವರ ಒಂದು ಅಂಕಿತ ನಾಮಗಳೇನಿದೆಯೋ ಅದನ್ನು ಇಷ್ಟನ್ನು ಫಸ್ಟು ಮೇನ್ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಒಂದು ಪದ್ಯ ಏನದು, ಅಂದರೆ ಅದು ಜನಪದನ, ಅದು ಕೀರ್ತನೆನ, ಆ ರೀತಿನೂ ಕೂಡ ನೀವು ನೋಡ್ಕೊಂಡಿರ್ಬೇಕಾಗುತ್ತೆ. ಇಷ್ಟು ನೋಡಿಕೊಂಡ್ರೆ ನಿಮಗೆ ಮ್ಯಾಥ್ಸ್ ದ ಫಾಲೋಯಿಂಗ್ ಔಟ್ ಆಫ್ 4 ತೊಗೊಬೋದು. ಸೊ ಇವಾಗ ಮಾಡೆಲ್ ಪೇಪರ್ಸಲ್ಲಿ ಬರೋವಂಥ 1 ಮಾರ್ಕ್ಸ್ನ ನೋಡ್ತಾ ಹೋಗೋಣ. ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾವ ರೀತಿ ಕೇಳಿದ್ದಾರೆ, ನೀವು ಯಾವ ರೀತಿ ಆನ್ಸರ್ ಮಾಡ್ತಾ ಹೋಗಬೇಕು ಅಂತ. ಹಂಗೆ ಕೀ ಆನ್ಸರ್ಸ್ನು ನಾನು ಹೇಳ್ತಾ ಹೋಗ್ತೀನಿ. ಮಾಡೆಲ್ ಪೇಪರ್ 1ನಲ್ಲಿ ಬರೋವಂತಹ ಕ್ವೆಶನ್ಸ್ನ ನೋಡೋಣ. 1 ಮಾರ್ಕ್ ಕ್ವೆಶನ್ಸ್. ಮೊದಲಿಗೆ, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಯಾರನ್ನ? ರಾಮ ಮತ್ತು ಲಕ್ಷ್ಮಣರನ್ನ. ಹಾಗಾಗಿ ಇದಕ್ಕೆ ಆನ್ಸರ್ ಆಪ್ಷನ್ ಇ. ಇನ್ನು, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಇದಕ್ಕೆ ಆನ್ಸರ್ ಅಂಗದ ಮೇಲೆ ಲಿಂಗ ಧರಿಸಿದವನು. ಅಂದರೆ ಇದಕ್ಕೆ ಆಪ್ಷನ್ ಇ. ಓಕೆನಾ. ಇಲ್ಲಿ ನೋಡಿ, ಇವೆರಡು ಕ್ವಶನ್ ಕೂಡ ನಿಮಗೆ ಏನು 1 ಅಂಕದ ಪ್ರಶ್ನೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯೋ ಅದರಿಂದನೇ ಬಂದಿರುವಂಥದ್ದು. ನೆಕ್ಸ್ಟು 3ನೇ ಪ್ರಶ್ನೆ ನೋಡಿ, ನಾನು ಹೇಳಿದ್ದೆ ಒಂದು ಡೈಲಾಗ್ ಅಥವಾ ಒಂದಷ್ಟು ಲೈನ್ಸನ್ನು ಕೊಟ್ಬಿಟ್ಟು ಅದರಲ್ಲಿ ಏನೋ ಒಂದು ಕ್ವೆಶನ್ ಫ್ರೇಮ್ ಮಾಡಿರ್ತಾರೆ ಅಂತ. ಅದು ಇದೇ ಕ್ವೆಶನ್. ಹೆಣ್ಣು ಹರಿಬಕ್ಕೊಸುಗುವೆ ತಮ್ಮ ನಾಗ್ನೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿದವರು ಕುಜನರಾದವರು. ಈ ಪದ್ಯ ಭಾಗದಲ್ಲಿ ಬರುವ ಕುಂತಿಯ ಚಿನ್ನ ಯಾರು? ಕುಂತಿಯ ಚಿನ್ನ ಅಂದರೆ ಮಗ. ಇಲ್ಲಿ ಈ ಸನ್ನಿವೇಶಕ್ಕೆ ಬರುವಂತಹ ಮಗ ಯಾರು ಅಂತಂದರೆ ಅದು ಭೀಮ ಆಗಿರ್ತಾನೆ. ಓಕೆನಾ. ಅಂದರೆ ನೋಡಿ, ಈ ಥರ ಕ್ವೆಶನ್ಸ್ನ ಕೊಟ್ಟಿರ್ತಾರೆ. ಹಾಗಾಗಿ ನಾನು ನಿಮಗೆ ಒಂದಷ್ಟು ಚಾಪ್ಟರ್ಸ್ ಕೊಟ್ಟಿದ್ದೀನಲ್ಲ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟು, ಜಾಲಿಯ ರಸಸ್ವಾದ ಹೀಗಿರುತ್ತದೆ, ವಿಷದಂತಿರುತ್ತದೆ. ಇದು ಆಪ್ಷನ್ ಇ. ಈ ಥರ ನೋಡಿ, ಇದು ನಿಮಗೆ ಗೊತ್ತಿರೋದೇ ಅಲ್ವಾ, ನಿಮ್ಮ 1 ಅಂಕದ ಪ್ರಶ್ನೆಯಲ್ಲೇ ಬಂದಿರೋದು. ನೆಕ್ಸ್ಟು, ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾನೆ. ಇದಕ್ಕೆ ಆನ್ಸರ್ ಮುಪ್ಪು, ಆಪ್ಷನ್ ಇ. ನೆಕ್ಸ್ಟು 6ನೇ ಪ್ರಶ್ನೆ ನೋಡಿ, ಇದು ಕೂಡ ಒಂದು ಡೈಲಾಗನ್ನು ಕೊಟ್ಬಿಟ್ಟು ಅದರಿಂದ ನಿಮಗೆ ಕ್ವೆಶನ್ ಫ್ರೇಮ್ ಮಾಡಿಕೊಟ್ಟಿರೋದು. ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಓ, ಈಗದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು.
ಈ ಸಾಲುಗಳಲ್ಲಿ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಿನ ನಿರ್ವಹಣೆ ಬಗ್ಗೆ ಇರುವ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಈ ರೀತಿ ಕೇಳಿದಾಗ ನೀವು ಯೋಚನೆ ಮಾಡಿ ಬರೀಬೇಕಾಗತ್ತೆ. ಈ ಒಂದು ಲೈನ್ಸಲ್ಲಿ ಏನು ತೋರಿಸ್ತಾ ಇದೆ, ಅಜಾಗರೂಕತೆ ತೋರಿಸ್ತಾ ಇದೆ. ಅಂದರೆ ಅವನಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಜಾಗರೂಕತೆ ಇಲ್ಲ, ಭಯ ಇಲ್ಲ, ಸಂಶಯ ಇಲ್ಲ, ಅವನೇನು ಅದನ್ನು ಕೇರ್ಲೆಸ್ ಆಗಿ ಹೇಳ್ತಾ ಇದ್ದಾನೆ ಅಲ್ವಾ. ಹಾಗಾಗಿ ಆಪ್ಷನ್ ಇ ಅಜಾಗರೂಕತೆ ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 7ನೇದು, ಯಾವ ಕತೆ ಹೇಳಬೇಕೆಂದು ಮನೋರಮೆ ಹೇಳಿದಳು. ಇದಕ್ಕೆ ಆನ್ಸರ್ ಬಂದು ರಾಮಾಶ್ವಮೇಧ. ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ, ಯಾಕಂದರೆ ಫಸ್ಟು ಮನೋರಮೆ ಕೇಳೋದು ರಾಮಾಯಣವನ್ನು ಹೇಳು ಅಂತ, ಬಟ್ ಇಲ್ಲಿ ಆಪ್ಷನಲ್ಲೇ ಇಲ್ಲ. ಇಲ್ಲಿ ನೋಡಿ ಎಲ್ಲ ಕೂಡ ರಾಮಾಯಣದ ಕಥೆನೇ ಆಗಿದೆ. ಅಲ್ಲಿ ಆ್ಯಕ್ಚುಲಿ ಇನ್ನೂ ಡೆಪ್ತಾಗಿ ಕಾನ್ವರ್ಸೇಷನ್ ಹೋದಾಗ ನೆಕ್ಸ್ಟ್ ಲೈನ್ಸಲ್ಲಿ ಅವಳು ಕೇಳ್ತಾಳೆ ರಾಮಾಶ್ವಮೇಧ ಕಥೆಯನ್ನು ಹೇಳೋದಕ್ಕೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಯೋಚನೆ ಮಾಡಿ ಆನ್ಸರ್ನ ಬರೀರಿ. ನೆಕ್ಸ್ಟು ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ. ಇದಕ್ಕೆ ಆನ್ಸರ್ ಶಿಕಾರಿ ಗಂಡಿಯಲ್ಲಿ. ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಗುಂಡಿ ಅಂತಲೂ ಕೊಟ್ಟಿದ್ದಾರೆ, ಮಿಸ್ ಮಾಡ್ಕೊಬೇಡಿ. ಶಿಕಾರಿ ಗಂಡಿಯಲ್ಲಿ ಸ್ವಲ್ಪ ಈ ರೀತಿ ನೋಡ್ಕೋಬೇಕಾಗತ್ತೆ. ಇನ್ನು 9ನೇ ಪ್ರಶ್ನೆ ನೋಡಿ, ಹಳೆ ಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದಾದ ತೊಂದರೆ. ಇದಕ್ಕೆ ಉತ್ತರ ಕೊಟ್ಟಿಗೆ ಉರುಳಿಸಿದ್ದು. ಇದನ್ನು ನೋಡ್ಬೋದು ನೀವು, ಓನಾಗಿ ಫ್ರೇಮ್ ಮಾಡಿಕೊಟ್ಟಿರೋ ಕ್ವೆಶನ್, ಅಂದರೆ ನಿಮ್ಮ ಚಾಪ್ಟರ್ ಮಧ್ಯದಿಂದ ಎತ್ಕೊಂಡು ಕೊಟ್ಟಿರೋಂಥ ಕ್ವೆಶನ್ ಆಗಿದೆ. ನೆಕ್ಸ್ಟು 10ನೇದು, ಏನು ಸ್ವಾಮಿ ಸಾಯೋದಕ್ಕೆ ಹೆದರೋವ ನಾನು ಅಂತ ತಿಳ್ಕೊಂಡ್ರ. ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗತ್ತಾ. ನಮ್ಮ ಡಿಪಾರ್ಟ್ಮೆಂಟ್ ಲೈನ್ಮ್ಯಾನ್ಗಳ್ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ. ಲೈನ್ಮ್ಯಾನ್ ದುರ್ಗಪ್ಪನ ಮಾತುಗಳು ಆತನ ಕೆಲಸದ ಬಗ್ಗೆ ಏನನ್ನ ಸೂಚಿಸ್ತಾ ಇದೆ. ಇಲ್ಲೂ ಅಷ್ಟೇ ಲೈನ್ಸನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಕ್ವೆಶನ್ನ ನಿಮಗೆ ಕೇಳ್ತಿದ್ದಾರೆ, ನಿಮಗೇನು ಸೂಚಿಸ್ತಿದೆ, ಏನು ಅರ್ಥ ಆಗ್ತಿದೆ ಅಂತ. ಅಂದರೆ ಇಲ್ಲಿ ನಮ್ಗೆ ಏನು ಅರ್ಥ ಆಗ್ತಿದೆ, ಈ ಒಂದು ಕೆಲಸ ಅಪಾಯಕಾರಿ ಕೆಲಸ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗ್ತಿದೆ ಅಲ್ವಾ. ಹಾಗಾಗಿ ಇಲ್ಲಿ ಆಪ್ಷನ್ ಇ ಆನ್ಸರ್ ಆಗಿದೆ. ಈ ರೀತಿ ನೀವು ನೋಡಿಕೊಂಡು ಬರೀಬೇಕಾಗತ್ತೆ. ಇದು ನಿಮ್ಮ ಮಲ್ಟಿಪಲ್ ಚಾಯ್ಸಲ್ಲಿ ಬರುವಂತಹ ಕ್ವೆಶನ್ಸ್ ಆಗಿತ್ತು. ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿ ನೋಡೋಣ. ಮೊದಲನೇದು, ವಾಲ್ಪರೈ ಮಧ್ಯದಲ್ಲಿ ಡ್ಯಾಶ್ ತೋಟವಿದೆ. ಇದಕ್ಕೆ ಆನ್ಸರ್ ಪುದುತೋಟಂ. ಇದು ನೋಡಿ ನಿಮಗೆಲ್ಲೂ ಒಂದಂಕದ ಪ್ರಶ್ನೆಯಲ್ಲಿ ಇರಲಿಲ್ಲ, ಇದು ಅವರೇ ಓನಾಗಿ ಫ್ರೇಮ್ ಮಾಡಿರುವಂಥ ಕ್ವೆಶನ್ ಆಗಿದೆ. ನೆಕ್ಸ್ಟು, ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಡ್ಯಾಶ್. ಇದಕ್ಕೆ ಆನ್ಸರ್ ಕನ್ನಡಿಗರು. ನೆಕ್ಸ್ಟ್, ದಣಿಗಳು ಹೊಳೆಯ ಹೂಳೆತ್ತಲು ಡ್ಯಾಶ್ ಸೂಚಿಸಿದರು. ಯಾರಿಗೆ ಹೇಳಿದ್ರು? ಕುದುಪನಿಗೆ ಹೇಳಿದರು, ಅಂದರೆ ಸೂಚಿಸಿದರು. ನೆಕ್ಸ್ಟ್, ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಇದಕ್ಕೆ ಉತ್ತರ ಅಣ್ಣಾಮಲೈ. ಇನ್ನು ಕೊನೆಯದು, ಬಾಯ್ ಚಪ್ಪಲ ಡ್ಯಾಶ್ ಜಾಸ್ತಿ ಇರುತ್ತದೆ. ಇದಕ್ಕೆ ಆನ್ಸರ್ ಬಂದು ವೃದ್ಧರಿಗೆ ಅಂತ ಇದೆ, ಬಟ್ ಇಲ್ಲಿ ನೋಡಿ ನಿಮಗೆ ಆ ಥರ ಆಪ್ಷನ್ನೇ ಕೊಟ್ಟಿಲ್ಲ, ಬಟ್ ಅಲ್ಲಿ ಪೆನ್ಷನ್ದಾರರಿಗೆ ಅಂತ ಇದೆ, ಹೌದಲ್ವಾ. ಇವಾಗ ವೃದ್ಧರಿಗೆ ಅಂದರೆ ವಯಸ್ಸಾದವ್ರಿಗೆ ತಾನೇ ಪೆನ್ಷನ್ ಬರೋದು, ಅದನ್ನು ಯೋಚನೆ ಮಾಡಿ ನೀವಲ್ಲಿ ಪೆನ್ಷನ್ದಾರರಿಗೆ ಅಂತ ಬರೀಬೇಕಾಗುತ್ತೆ. ಈ ಥರ ಸ್ವಲ್ಪ ಟ್ರಿಕ್ಕಿ ಕೊಡ್ತಾರೆ, ಅದನ್ನು ನೀವು ಯೋಚನೆ ಮಾಡಿ ಬರೀಬೇಕಾಗುತ್ತೆ. ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಹಾಗೂ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿತ್ತು. ನೆಕ್ಸ್ಟು ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋಯಿಂಗ್ನ ನೋಡೋಣ. ಇಲ್ಲಿ ಮೊದಲನೇದು ಕೀರ್ತನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಜಾಲಿಯ ಮರ, ಯಾಕಂದರೆ ಇಲ್ಲಿ ಜಾಲಿಯ ಮರ ಅನ್ನೋದು ಒಂದು ಕೀರ್ತನೆ ಆಗಿದೆ. ನೆಕ್ಸ್ಟು ಮುಂಬೈ ಜಾತಕ. ಇದಕ್ಕೆ ಆನ್ಸರ್ ತೆರೆದ ದಾರಿ, ಯಾಕಂದರೆ ಮುಂಬೈ ಜಾತಕದ ಆಕರ ಗ್ರಂಥ ಬಂದು ತೆರೆದ ದಾರಿಯಾಗಿದೆ. ನೆಕ್ಸ್ಟ್, KS ನಿಸಾರ್ ಅಹಮದ್. ಇದಕ್ಕೆ ಆನ್ಸರ್ ಬಂದು ಶಿಲುಬೆ ಏರಿದ್ದಾನೆ, ಯಾಕಂದರೆ ಅವ್ರು ಬರೆದಿರುವಂತಹ ಪದ್ಯ ಯಾವುದು? ಶಿಲುಬೆ ಏರಿದ್ದಾನೆ. ನೆಕ್ಸ್ಟ್, ಹತ್ತಿ ಚಿತ್ತ ಮತ್ತು. ಇದನ್ನು ಬರೆದಿರುವಂಥದ್ದು ಟಿ ಯಲ್ಲಪ್ಪ, ಅದು ಕೂಡ ಇದೆ ಆನ್ಸರ್. ನೆಕ್ಸ್ಟು, ನಾನೆಂಬ ಮಾಯೆ. ಇದಕ್ಕೆ ಆನ್ಸರ್ ಬಂದು ಒಮ್ಮೆ ನಗುತ್ತೇವೆ, ಯಾಕಂದರೆ ನಾನೆಂಬ ಮಾಯೆ ಅನ್ನೋದು ಒಮ್ಮೆ ನಗುತ್ತೇವೆ ಒಂದು ಪದ್ಯದ ಆಕರ ಗ್ರಂಥ ಆಗಿದೆ. ಅರ್ಥ ಆಯ್ತಾ? ಈ ರೀತಿ ನೀವು ಮ್ಯಾಚ್ ದ ಫಾಲೋಯಿಂಗ್ನ ಬರೀಬೇಕಾಗತ್ತೆ. ನೋಡಿದ್ರಿ ಅಲ್ವಾ, ನಿಮ್ಗೆ ಹೇಳಿದ್ರಲ್ಲೇ ಬಂದಿದೆ, ಅದು ಕೀರ್ತನೆನ ಜನಪದನ ಅದನ್ನು ನೀವು ನೋಡ್ಕೊಬೇಕು, ಮತ್ತು ಯಾವ ಒಂದು ಪದ್ಯನ ಯಾರು ಬರೆದಿದ್ದಾರೆ ಅಂತ ನೋಡ್ಕೋಬೇಕು. ನೆಕ್ಸ್ಟು ಕೊನೆಯದಾಗಿ ಆಕರ ಗ್ರಂಥವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಮ್ಯಾಚ್ ದ ಫಾಲೋಯಿಂಗ್ಗೆ ಓದ್ಕೊಬೇಕಾಗತ್ತೆ. ಇನ್ನೂ ಮಾಡೆಲ್ ಪೇಪರ್ 2, 3 ಹಾಗೆ ಇದೆ, ಆದರೆ ನಾನು ಇವಾಗ ಅದನ್ನು ಹೇಳಕ್ಕೆ ಹೋಗಲ್ಲ. ಜಸ್ಟ್ ನಿಮಗೆ 1 ಮಾರ್ಕ್ಸ್ ಯಾವ ರೀತಿ ಬರುತ್ತೆ, ನೀವು ಯಾವ ರೀತಿ ಓದ್ಕೊಬೇಕು ಅಂತ ಅರ್ಥ ಮಾಡ್ಸೋಕ್ಕೆ ಮಾಡೆಲ್ ಪೇಪರ್ 1ನ್ನು ನಾನು ಎಕ್ಸಾಂಪಲಾಗಿ ತೊಗೊಂಡೆ. ಇನ್ನು ಇದಕ್ಕೆ ಇನ್ನೂ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಇದೆ. ಇನ್ನು ಮಾಡೆಲ್ ಪೇಪರ್ 2, 3 ಇದು ಎಲ್ಲದಕ್ಕೂ ಸೇರಿಸಿ ಒಂದು ಕೀ ಆನ್ಸರ್ಸ್ ಆಗಿ ವಿಡಿಯೋನ ಮಾಡ್ತೀನಿ. ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕ್ತೀನಿ. ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ನಿಮಗೆ ಬೇಕು ಅಂದಾಗ ಹೋಗಿ ಆ ವಿಡಿಯೋನ ನೋಡಿ. ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ 75 to 80 ಮಾರ್ಕ್ಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ 1 ಮಾರ್ಕ್ಸ್ ಕ್ವೆಶನ್ನೇ ಬರುತ್ತೆ ಅನ್ನಲ್ಲ, ಅದಕ್ಕೂ ಕೂಡ ಆನ್ಸರ್ಸ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಜಸ್ಟ್ ನಿಮಗೆ ಬೇಕು ಅಂದರೆ ಹೋಗಿ ರಿವೈಸ್ ಮಾಡಿ, ಅದರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಲ್ವ 1 ಮಾರ್ಕ್ಸ್ ಅಂತ ಅಂದ್ಬಿಟ್ಟು, ನಾನು ನಮ್ಮ ಚಾನಲಲ್ಲಿರುವಂತಹ ಪೋಸ್ಟ್ ಅಂತ ಏನಿದೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಅಂದರೆ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಒಂದಷ್ಟು ಅಪ್ಲೋಡ್ ಮಾಡಿರೋದು ಸಿಗುತ್ತೆ.
ಅಲ್ಲಿ ಹೋಗಿ ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ನಂಗೆ ಇದಕ್ಕೆ ಇಷ್ಟಕ್ಕೆ ಆನ್ಸರ್ ಗೊತ್ತು, ಇದಕ್ಕೆ ಗೊತ್ತಿಲ್ಲ, ನಾನು ಕಲಿಬೇಕು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಸೊ ಅದನ್ನು ಒಂದ್ಸ ಹೋಗಿ ಚೆಕ್ ಮಾಡಿ. ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್, ಮ್ಯಾಚ್ ದ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಏನು ಓದಬೇಕು, ಹೇಗೆ ಓದಬೇಕು ಅನ್ನೋ ಕಾನ್ಸೆಪ್ಟ್ ಆಗಿತ್ತು. ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.